ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಬುಷ್ ಪೆಪ್ಪರನ್ನು ಹೇಗೆ ಮಾಡುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬುಷ್ ಪೆಪ್ಪರನ್ನು ತುಂಬ ಸುಲಭವಾಗಿ ನೀವು ಮಾಡಬಹುದು. ಇದು ವರ್ಷ ಪೂರ್ತಿ ಬೆಳೆಯನ್ನು ಕೊಡುತ್ತದೆ. 1 ಅಥವಾ 2 ಗಿಡ ಮಾಡಿ ನೀವು ನಿಮ್ಮ ಮನೆ ಬಳಕೆಗೆ ಬಳಸಬಹುದು. ಹಾಗೆಯೇ ನೀವು ಕಮರ್ಷಿಯಲ್ ಆಗಿ ಬೆಳೆಸೋದಾದರೆ ತುಂಬ ಗಿಡಗಳನ್ನು ಬೆಳೆಸಿ ಉತ್ತಮ ಇಳುವರಿಯನ್ನು ಪಡೆದು ಉತ್ತಮ ಲಾಭವನ್ನು ಕೂಡ ಪಡೆಯಬಹುದು. ಈ ಗಿಡವನ್ನು ತುಂಬ ಸುಲಭವಾಗಿ ನೀವೇ ಮಾಡಬಹುದು. ಹೇಗೆ ಅಂದರೆ ನೋಡಿ, ನೀವು ರೆಗ್ಯುಲರ್ ಆಗಿ ಬೆಳೆದಿರುವ ಮೆಣಸಿನ ಬಳ್ಳಿಯಿಂದ ಕಟಿಂಗ್ಸನ್ನು ತೆಗೆದುಕೊಳ್ಳಬೇಕು. ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀವಿ. ಈಗ ನೋಡಿ, ರೆಗ್ಯುಲರ್ ಆಗಿ ಬೆಳೆದಿರುವ ಮೆಣಸಿನ ಬಳ್ಳಿಯಿಂದ ಲ್ಯಾಟರಲ್ ಕಟಿಂಗ್ ಅಂದರೆ ನಿಮ್ಮ ಮೆಣಸಿನ ಬಳ್ಳಿಯಲ್ಲಿ ಸೈಡ್ಗೆ ಬಂದಿರೋ ಬ್ರಾಂಚ್ಗಳನ್ನು ಕಟ್ ಮಾಡಿ ಅದರಿಂದ ನಾವು ಬುಷ್ ಪೆಪ್ಪರನ್ನು ಮಾಡಬಹುದು. ಈ ಲ್ಯಾಟರಲ್ ಕಟಿಂಗ್ ಅಂದರೆ ನಿಮಗೆ ಹೂವು ಆಗುವಂಥ ಸೈಡ್ ಬ್ರಾಂಚ್ಗಳು, ಅಂದರೆ ಮೆಣಸಿನ ಬಳ್ಳಿಯಲ್ಲಿ ಗರಿ ಬರುವಂಥ ಸೈಡ್ ಬ್ರಾಂಚ್ಗಳನ್ನು ಕಟ್ ಮಾಡಿ ತೆಗೆಯಬೇಕು. ಇದರಲ್ಲಿ 5 ಗಿಣ್ಣು ಇರುವಂತೆ ಲೆಕ್ಕ ಮಾಡಿ 5ನೇ ಗಿಣ್ಣಲ್ಲಿ ಕಟ್ ಮಾಡಿ ತೆಗೆಯುವುದು ತುಂಬ ಒಳ್ಳೆಯದು. ಈ ರೀತಿ ಒಂದು ಬಳ್ಳಿಯಿಂದ ಎಷ್ಟು ಕಟ್ಟಿಂಗ್ಸ್ ಬೇಕು, 2 ಅಥವಾ 3 ಅಥವಾ 5 ಕಟ್ಟಿಂಗ್ಸ್ ಎಷ್ಟು ಬೇಕಾದರೂ ನಾವು ತೆಗೆದುಕೊಳ್ಳಬಹುದು. ಹಾಗೆ ನೀವು ಬೇರೆ ಬಳ್ಳಿಯಿಂದ ಕೂಡ ತೆಗೆದುಕೊಳ್ಳಬಹುದು. ನೋಡಿ, ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಲ್ಯಾಟರಲ್ ಕಟ್ಟಿಂಗ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ಒಂದು ವಿಷಯ ನೆನಪಿಡಿ, ನೀವು ಲ್ಯಾಟರಲ್ ಕಟ್ಟಿಂಗ್ಸ್ ತೆಗೆದುಕೊಳ್ಳುವಾಗ ನೀವು 5ನೇ ಗಿಣ್ಣಲ್ಲಿ ಕಟ್ ಮಾಡಿ. ಯಾಕೆಂದರೆ ತುಂಬ ತುದಿಯ ಗಿಣ್ಣಲ್ಲಿ ಕಟ್ ಮಾಡಿದರೆ ತುಂಬ ಎಳೆತಾಗಿರೋದರಿಂದ ಅದು ಚಿಗುರು ಬರುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತದೆ. 5ನೇ ಗಿಣ್ಣಲ್ಲಿ ಕಟ್ ಮಾಡಿ ತೆಗೆದ ಬ್ರಾಂಚ್ಗಳ ಎಲೆಗಳನ್ನೆಲ್ಲ ತೆಗೆಯಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆ ಎಲ್ಲ ಎಲೆಗಳನ್ನು ರಿಮೂವ್ ಮಾಡಬೇಕು. ಹಾಗೆಯೇ ಬ್ರಾಂಚ್ನ ತುದಿ ತುಂಬ ಎಳೆತಾಗಿರೋದರಿಂದ ಮೊದಲ 2 ಗಿಣ್ಣನ್ನು ಕಟ್ ಮಾಡಿ ತೆಗೆಯಬೇಕು. ನೋಡಿ, ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀವಿ. ನೀವು ತುದಿಯ 2 ಗಿಣ್ಣನ್ನು ಕಟ್ ಮಾಡಿ ತೆಗೆದು 3 ಗಿಣ್ಣುಗಳಿರುವ ಈ ರೀತಿಯ ಕಡ್ಡಿಯನ್ನು ರೆಡಿ ಮಾಡಬೇಕು. ನೋಡಿ, ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ 3 ಗಿಣ್ಣಿರುವ ಕಡ್ಡಿಯನ್ನು ರೆಡಿ ಮಾಡಬೇಕು. ಇದರಲ್ಲಿ ತುದಿಯನ್ನು ಸ್ಲ್ಯಾಂಟ್ ಕಟ್ ಮಾಡಬೇಕಂದ್ರೆ ಸ್ವಲ್ಪ ಓರೆಯಾಗಿ ಕಟ್ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಈ ರೀತಿ ಕಡ್ಡಿಗಳನ್ನು ನೀವು ತಯಾರು ಮಾಡಬೇಕು. ಒಂದು ಬುಟ್ಟಿಯಲ್ಲಿ ಸಾಧಾರಣವಾಗಿ 2 ರಿಂದ 3 ಕಡ್ಡಿ ಹಾಕುವುದು ತುಂಬ ಒಳ್ಳೆಯದು. ಹೀಗಾಗಿ ನಾವು ಈ ರೀತಿ 2 ರಿಂದ 3 ಕಡ್ಡಿ ಹಾಕಿದರೆ ಖಂಡಿತವಾಗಿ ಒಂದು ಗಿಡವಾದರೂ ನಮಗೆ ಸಿಗುತ್ತದೆ. ಹಾಗಾಗಿ ನಾವು 2 ರಿಂದ 3 ಕಡ್ಡಿ ಹಾಕೋದು ತುಂಬ ಒಳ್ಳೆಯದು. ಈ ರೀತಿ ಕಡ್ಡಿ ರೆಡಿಯಾದ ಮೇಲೆ ನಾವು ಇದನ್ನು ಬ್ಯಾವಿಸ್ಟನ್ ದ್ರಾವಣ ಅಂದರೆ ಕಾರ್ಬನ್ಡೈಸಮ್ ದ್ರಾವಣದಲ್ಲಿ ಇದನ್ನು ಸ್ವಲ್ಪ ಹೊತ್ತು ಮುಳುಗಿಸಿಡಬೇಕು. ಅಂದರೆ ಸುಮಾರು 5 ನಿಮಿಷಗಳವರೆಗೆ ಮುಳುಗಿಸಿಡಬೇಕು. ನೋಡಿ, ಮೊದಲಿಗೆ ಕಡ್ಡಿಯನ್ನು ತಯಾರು ಮಾಡಬೇಕು. ನೋಡಿ, ನಮ್ಮಲ್ಲಿ ಈಗ ಈ ಕಡ್ಡಿ ರೆಡಿಯಾಗಿದೆ. ಕಡ್ಡಿ ರೆಡಿ ಆದ ನಂತರ ಇದನ್ನು ನಾವು ಕಾರ್ಬನ್ಡೈಸಮ್ ದ್ರಾವಣದಲ್ಲಿ ಸ್ವಲ್ಪ ಹೊತ್ತು ಮುಳುಗಿಸಿಡಬೇಕು. ಕಾರ್ಬನ್ಡೈಸಮ್ ದ್ರಾವಣವನ್ನು 1 ಲೀಟರ್ಗೆ 2 ಗ್ರಾಮ್ನಂತೆ ಪುಡಿಯನ್ನು ಹಾಕಿ ತಯಾರು ಮಾಡಬೇಕು. ಈ ರೀತಿ ತಯಾರು ಮಾಡಿದ ದ್ರಾವಣದಲ್ಲಿ ನಾವು ಕಡ್ಡಿಯನ್ನು ಸುಮಾರು 5 ರಿಂದ 10 ನಿಮಿಷಗಳವರೆಗೆ ಮುಳುಗಿಸಿಡಬೇಕು. ಇದು ಯಾಕೆ ಎಂದರೆ ಯಾವುದೇ ಕಾಯಿಲೆಗಳು ಇದಕ್ಕೆ ಬರದಂತೆ ತಡೆಯಲು ಈ ರೀತಿ ನಾವು ಇದನ್ನು ಮುಳುಗಿಸಿಡಬೇಕಾಗುತ್ತದೆ. ಕಾರ್ಬನ್ಡೈಸಮ್ ದ್ರಾವಣದಲ್ಲಿ ಮುಳುಗಿಸಿ ತೆಗೆದ ನಂತರ ನಾವು ಇದನ್ನು ಬುಟ್ಟಿಗೆ ಹಾಕಬಹುದು. ನೀವು ಬುಟ್ಟಿಯನ್ನು ಮೊದಲೇ ತಯಾರುಗೊಳಿಸಿ ಇಡಬೇಕು. ಅಂದರೆ ಬುಟ್ಟಿಯ ಮಣ್ಣಿನ ಮಿಕ್ಸ್ಚರ್ ಬಂದು 6, 3, 1 ಅಂದರೆ 6 ಜಂಗಲ್ ಸಾಯಿಲ್ ಅಂದರೆ ಕಾಡು ಮಣ್ಣಾಗಿರಬೇಕು, 3 ಸಗಣಿ ಗೊಬ್ಬರ ಆಗಿರಬೇಕು, ಹಾಗೆ 1 ಮರಳು ಮಿಶ್ರಣ ಆಗಿರಬೇಕು. ಈ ರೀತಿ ಮಿಶ್ರಿತಗೊಂಡ ಮಣ್ಣಿನಲ್ಲಿ ಬುಟ್ಟಿಯನ್ನು ತುಂಬಿಸಿಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದಲ್ಲ, ಬುಟ್ಟಿ ಆಲ್ರೆಡಿ ರೆಡಿಯಾಗಿದೆ. ಈ ಬುಟ್ಟಿಗೆ ಸ್ವಲ್ಪ ನಾವು ಮೊದಲೇ ನೀರು ಹಾಕಿ ಮಾಯ್ಶ್ಚರ್ ಲೆವೆಲನ್ನು ಮೇಂಟೈನ್ ಮಾಡಿ ಅದ ನಂತರ ನಾವು ಈ ಕಡ್ಡಿಯನ್ನು ಅದಕ್ಕೆ ಪ್ಲ್ಯಾಂಟ್ ಮಾಡಬೇಕಾಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ 3 ಕಡ್ಡಿಯನ್ನು ಒಂದೇ ಬುಟ್ಟಿಗೆ ಪ್ಲ್ಯಾಂಟ್ ಮಾಡ್ತಿದ್ವಿ. ಈ 3 ಕಡ್ಡಿಯನ್ನು ಒಂದೇ ಬುಟ್ಟಿಗೆ ಪ್ಲ್ಯಾಂಟ್ ಮಾಡುವುದರಿಂದ ಯಾವುದಾದ್ರೂ ಒಂದು ಗಿಡ ಖಂಡಿತವಾಗಿಯೂ ಬರುತ್ತದೆ. ಈ 3 ಕಡ್ಡಿಗಳನ್ನು ಸ್ವಲ್ಪ ಕ್ರಾಸಾಗಿ ನಾವು ಬುಟ್ಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದೀವಿ. 3 ಕಡ್ಡಿಯನ್ನು ಪ್ಲ್ಯಾಂಟ್ ಮಾಡಿದ ನಂತರ ನಾವು ಇದಕ್ಕೆ ಪ್ಲಾಸ್ಟಿಕ್ ಕವರನ್ನು
ಕಟ್ಟಿ ಬಂದ್ ಮಾಡಬೇಕು. ಯಾಕೆಂದರೆ ಈ ರೀತಿ ಬಂದ್ ಮಾಡುವುದರಿಂದ ಹ್ಯುಮಿಡಿಟಿ ಕ್ರಿಯೇಷನ್ ಆಗುತ್ತದೆ. ಹ್ಯುಮಿಡಿಟಿ ಕ್ರಿಯೇಷನ್ ಆಗಲು ಈ ರೀತಿ ಬಂದ್ ಮಾಡಿ ಇಡಬೇಕು. ಹಾಗೂ ಪ್ರತಿ ವಾರಕ್ಕೆ ಒಮ್ಮೆ ಒಂದು ಸಲ ಓಪನ್ ಮಾಡಿ ಬುಟ್ಟಿಯ ಮಾಯ್ಶ್ಚರ್ ಚೆಕ್ ಮಾಡಬೇಕು. ಮಾಯ್ಶ್ಚರ್ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ ನಂತರ ಮುಚ್ಚಿಡಬೇಕು. ಮಾಯ್ಶ್ಚರ್ ಸರಿಯಾಗಿದ್ದರೆ ಓಪನ್ ಮಾಡಿ ಮಾಯ್ಶ್ಚರ್ ಚೆಕ್ ಮಾಡಿ ಹಾಗೆಯೇ ಮುಚ್ಚಿಡಬಹುದು. ಈ ರೀತಿ ನಾವು 45 ದಿನಗಳವರೆಗೆ ಮೇಂಟೈನ್ ಮಾಡಿದರೆ ನಮ್ಮ ಬುಟ್ಟಿಯಲ್ಲಿರುವ ಕಡ್ಡಿಯು ಮೊಳಕೆ ಬಂದು ಚಿಗುರು ಬರುತ್ತದೆ. ಆ ರೀತಿ ಚಿಗುರು ಬಂದ ನಂತರ ನಾವು ಈ ಪ್ಲಾಸ್ಟಿಕ್ಕನ್ನು ತೆಗೆದು ಅದನ್ನು ರೆಗ್ಯುಲರ್ ಆಗಿ ಬೆಳೆಸಬಹುದು. ನೋಡಿ, 45 ದಿನಗಳ ನಂತರ ನಾವು ಪ್ಲಾಸ್ಟಿಕ್ಕನ್ನು ತೆಗೆದಾಗ ನಮ್ಮ ಗಿಡವು ಮೊಳಕೆಯು ಬಂದಿರುತ್ತದೆ. ಈಗ ನೋಡಿ, ನಾವು ವಾರಕ್ಕೆ ಒಮ್ಮೆ ಓಪನ್ ಮಾಡಿ ಬುಟ್ಟಿಯಲ್ಲಿ ಮಾಯ್ಶ್ಚರ್ ಲೆವೆಲ್ ಚೆಕ್ ಮಾಡ್ತಾ ಇದ್ವಿ. ಇದನ್ನು ನೀವು ಕೂಡ ಪ್ರತಿ ವಾರಕ್ಕೆ ಒಮ್ಮೆ ಒಂದು ಸಲ ಮಾಡುವುದು ತುಂಬ ಒಳ್ಳೆಯದು. ಮಾಯ್ಶ್ಚರ್ ಲೆವೆಲ್ ಕಡಿಮೆ ಇದ್ದರೆ ನಾವು ನೀರು ಹಾಕಿ ಮತ್ತೆ ಪ್ಲಾಸ್ಟಿಕ್ ಮುಚ್ಚಬೇಕು. ಇಲ್ಲದಿದ್ದರೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ನೋಡಿ, 45 ದಿನಗಳಲ್ಲಿ ನಮ್ಮ ಗಿಡವು ರೆಡಿಯಾಗಿರುತ್ತದೆ. ನೋಡಿ, ಈಗ ರೆಡಿಯಾದ ಗಿಡವನ್ನು ನೀವು ಮನೆಯಲ್ಲಿ ಬೆಳೆಸೋದಾದರೆ ನಾವು ದೊಡ್ಡ ಬುಟ್ಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಅಥವಾ ಲಾರ್ಜ್ ಸ್ಕೇಲಲ್ಲಿ ಬೆಳೆಸುವುದಾದರೆ ಡೈರೆಕ್ಟಾಗಿ ಮಣ್ಣಿಗೆ ಕೂಡ ಹಾಕಬಹುದು. ನೀವು ಬುಟ್ಟಿಯಲ್ಲಿ ಬೆಳೆಸಿದರೆ ನಿಮ್ಮ ಮನೆಯ ಟೆರೇಸ್ ಮೇಲೆ ಕೂಡ 1 ಅಥವಾ 2 ಗಿಡವನ್ನು ದೊಡ್ಡ ಪಾಟಲ್ಲಿ ಹಾಕಿ ಬೆಳೆಸಬಹುದು. ಹಾಗಾಗಿ ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ದೊಡ್ಡ ಪಾಟ್ ಅಥವಾ ಮಣ್ಣಿನಲ್ಲಿ ಕೂಡ ಬೆಳೆಸಬಹುದು. ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡುವವರು ಮಣ್ಣಿನಲ್ಲಿ ಕೂಡ ಇದನ್ನು ಬೆಳೆಸಿ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಈ ಗಿಡವು ನಿಮಗೆ ವರ್ಷ ಪೂರ್ತಿ ಇಳುವರಿ ನೀಡುತ್ತದೆ. ಹಾಗಾಗಿ ನಿಮಗೆ ಸುಲಭವಾಗಿ ಆದಾಯವನ್ನು ಗಳಿಸಲು ಇದೊಂದು ಸರಳ ವಿಧಾನವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.